ನಾವು ಜಸೀದ್ ರೈಲ್ವೆ ಸ್ಟೇಷನ್ ಕಡೆಯಿಂದ ಇವಾಗ ಪ್ರಯಾಗ್ರಾಜ್ಗೆ ಹೋಗ್ತಿರೋದು. ಸೊ ದಿಯೋದರಿಂದ ಜಸ್ಟ್ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಜಸೀದ್ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿಂದ ನಾವು ಇವಾಗ ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ನಮಗೆ ರಿಸರ್ವೇಷನ್ ಸಿಕ್ಕಿಲ್ಲ. ಸೊ ನಾವು ಇವಾಗ ಜನರಲ್ಲಿ ಹೋಗ್ತಾ ಇರೋದು. ಸೊ ಜನರಲ್ಲಿ ಹೋಗ್ಬೇಕಂದ್ರೆ ಫುಲ್ ಫೈಟಲ್ಲಿ ಹೋಗ್ಬೇಕು. ಇವಾಗ ನೋಡೋಣ ಏನು ಕತೆ ಇದೆ ಅಂತ ಟ್ರೈನಲ್ಲಿ. ಪ್ರಯಾಗ್ರಾಜ್ಗೆ ಹೋಗೋ ಟ್ರೈನ್ ಈ ಪಾರ್ಟಿ ಫುಲ್ ಆಗಿದೆ. ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಲ್ಲಿ ಕನ್ನಡಿಗರು. ಇಷ್ಟೊಂದು ಕ್ರೌಡ್. ಪ್ರಯಾಗ್ರಾಜ್ ಜಂಕ್ಷನ್ ಈ ಥರ ಇದೆ. ನೋಡ್ಬೋದು ಎಷ್ಟೊಂದು ಯಾತ್ರಿಗಳು ರಾತ್ರಿ 3 ಗಂಟೆ ಸಮಯದಲ್ಲಿ ಸ್ನಾನ ಮಾಡ್ತಿದ್ದಾರೆ. ಸೊ ನಾವು ಹೋಗ್ತಿರೋದು ಇವಾಗ ಇದು ಮ್ಯಾನ್ ಮೇಡ್ ಬ್ರಿಡ್ಜ್ ಮಾಡಿರೋದು. ಸೊ ಈ ಥರ ಟ್ಯೂಬ್ಗಳ ಮೇಲೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಅದ್ರ ಮೇಲಿಂದ ಹೋಗ್ತಾ ಇರೋದು ನಾವು. ನೋಡ್ಬೋದು ಯಾವ ಥರ ಇದೆ ಅಂತ. ನಾಳೆ ಬಿಟ್ಟು ನಾಡಿದ್ದು ಪೂರ್ಣಿಮೆಯ ಸ್ನಾನ ಇರೋದ್ರಿಂದ ನಾಳೆ ಈ ಬ್ರಿಡ್ಜ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಸುಮಾರು ಜನ ಬರ್ತಿದ್ದಾರೆ ಇವತ್ತಿನ ದಿವಸನೇ. ನೋಡ್ಬೋದು ಎಷ್ಟು ಜನ ಯಾತ್ರಿಗಳು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾಳೆ ಬಿಟ್ಟು ನಾಡಿದ್ದು ಪೂರ್ಣಿಮೆಯ ಸ್ನಾನ ಇದೆ. ಅದಕ್ಕೋಸ್ಕರ ನಾಳೆ ದಿವಸ ಬ್ರಿಡ್ಜು ಕ್ಲೋಸ್ ಆಗಿರುತ್ತೆ. ಸೊ ಸುಮಾರು ಜನ ಬರ್ತಿದ್ದಾರೆ. ನಾವು ಸ್ಟೇ ಆಗಿದ್ದ ಟೆಂಟ್ಗಳು ಈ ಥರ ಇರೋದು. ಒಳಗಡೆ ಬಂದರೆ ಈ ಥರ ಇದೆ. ನೋಡ್ಬೋದು ಇಲ್ಲಿ ರೋಡ್ಗಳನ್ನ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಎಷ್ಟೊಂದು ಟೆಂಟ್ಗಳು ಇದ್ದಾವೆ ಇಲ್ಲಿ. ರೋಡ್ಗಳಿಗೆ ಮೆಟಲ್ಲು ಶೀಟ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಧೂಳು ಜಾಸ್ತಿ ಇಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ನೋಡಿದ್ರೆ ನಿಮಗೆ ಫುಲ್ ಟೆಂಟ್ ಕಾಣುತ್ತೆ. ನಾವು ನಮ್ಮ ಸಂಜೆ ಸ್ನಾನ ಮುಗಿಸ್ಕೊಂಡು ಸಂಗಮದಲ್ಲಿ ಸಂಧ್ಯಾ ವಂದನೆ ಮಾಡಿ ಅಲ್ಲಿಂದ ಬಂದರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಜನ ಸಾಗರ ಸೇರಿಕೊಂಡಿದೆ ಅಂತ ಹೇಳ್ಬಿಟ್ಟು. ನಾಳೆ ಬೇರೆ ಹುಣ್ಣಿಮೆಯ ಸ್ನಾನ ಇದೆ. ಸೊ ಅದಕ್ಕೋಸ್ಕರ ನಾಳೆ ಹುಣ್ಣಿಮೆಯ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ಕೋಟಿಗಟ್ಟಲೆ ಜನ ಬರ್ತಾರೆ. ಅದಕ್ಕೋಸ್ಕರ ಈ ಸಂಗಮದ ಸುತ್ತಮುತ್ತ ಇರುವಂಥ ಏರಿಯಾವನ್ನು ಕಂಟ್ಯಾಮಿನೇಟ್ ಮಾಡೋಕ್ಕೋಸ್ಕರ ಅವರು ನೋ ವೆಹಿಕಲ್ ಝೋನ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನೋ ವೆಹಿಕಲ್ ಝೋನ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ನಮ್ಮ ಪೊಲೀಸರು ಕೂಡ ಇಲ್ಲಿ ವೆಹಿಕಲ್ ಯೂಸ್ ಮಾಡ್ದೇ ಕುದುರೆ ಸವಾರಿಯಲ್ಲಿ ಹೋಗ್ತಿದ್ದಾರೆ. ನೋಡ್ಬೋದು ಇಲ್ಲಿ ಕುದುರೆಗಳು ಎಷ್ಟು ಸಖತ್ತಾಗಿ ಕಾಣ್ತಿದ್ದಾವೆ ಅಂತ. ನಾವು
ಮ್ಯಾನ್ ಮೇಡ್ ಬ್ರಿಡ್ಜಲ್ಲಿ ಹೋಗ್ತಾ ಇರೋದು. ಟೋಟಲ್ 30 ಬ್ರಿಡ್ಜ್ಗಳಿದ್ದಾವೆ. ಈ ಥರ 30 ಬ್ರಿಡ್ಜಲ್ಲಿ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಅವರು 2-3 ಈ ಥರ ಓಪನ್ ಮಾಡ್ತಾರೆ ಜನರಿಗೋಸ್ಕರ. ಸೊ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾರೆ. आप पूरे बच्चे टूर में आ जाएं, यहाँ रामधारी मंडल आपकी प्रतीक्षा कर रहे हैं। मुद्रिका देवी मनीगाछी दरभंगा बिहार की। ಆದಿಶಂಕರ ವಿಮಾನ ಮಂಟಪಂ. ಆದಿಶಂಕರ ವಿಮಾನ ಮಂಟಪಂ ಇದು. ಮೀನಾಕ್ಷಿ ಸುಂದರೇಶ ವಿವಾಹ. शंकराचार्य जी के मंडप के अंदर कंची कामाक्षी. ನಾವು ಶಂಕರಾಚಾರ್ಯ ಮಂಟಪದ ಒಳಗಡೆ ಬಂದಿದ್ದೀವಿ. ಸೊ ಒಳಗಡೆ ನಮಗೆ ಕಂಚಿ ಕಾಮಾಕ್ಷಿ, ಬಾಲಾಜಿ, ಶಿವ ಹಾಗೆ ಸಣ್ಣ ಪುಟ್ಟ ಸುಮಾರು ದೇವಸ್ಥಾನಗಳು ಇದರೊಳಗಡೆ ಇದ್ದಾವೆ. ನೋಡ್ಬೋದು ಒಳಗಡೆ ಈ ಥರ ಇದೆ ಇಲ್ಲಿ. ಸೊ ಈ ಥರ ಇದೆ ಒಳಗಡೆ ಈ ಥರ ಇದೆ. ಸೊ ಇಲ್ಲಿಂದ ನಿಮಗೆ ಒಂದು ವ್ಯೂ ತೋರಿಸ್ತೀನಿ. ಸೊ ಹಿಂದ್ಗಡೆ ನೋಡ್ಬೋದು ನೀವು ಪೂರ್ತಿ ಕುಂಭಮೇಳದ ವ್ಯೂವೇ ಕಾಣುತ್ತೆ. ಶಂಕರಾಚಾರ್ಯ ಮಂಟಪದಿಂದ ನಿಮಗೆ ಫುಲ್ ಕುಂಭಮೇಳದ ವ್ಯೂ ತೋರಿಸ್ತಾ ಇರೋದು. ನೋಡ್ಬೋದು ಪೂರ್ತಿ ಜನಸಾಗರ ಇಲ್ಲಿ ಕಾಣ್ತಾ ಇರೋದು. ನಮ್ಮ ಬೆಳಗಿನ ಶಾಹಿ ಸ್ನಾನಕ್ಕೆ ನಮ್ಮ ಕನ್ನಡಿಗರು. ಇವತ್ತು ಹುಣ್ಣಿಮೆ, ಮಾಘ ಹುಣ್ಣಿಮೆ ದಿವಸ ನಾವು ಕುಂಭಮೇಳದ ಸ್ನಾನಕ್ಕೆ ಹೋಗ್ತಾ ಇರೋದು ಪ್ರಯಾಗರಾಜಲ್ಲಿ. ಹುಣ್ಣಿಮೆ ಇರೋದ್ರಿಂದ ಸುಮಾರು ಜನ ಕ್ರೌಡೆಡ್ ಆಗಿದೆ ಫುಲ್ ಜಾಗ ಇದು. ಕ್ರೌಡೆಡ್ ಆಗಿರೋ ಜಾಗದಲ್ಲಿ ನಾವು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಇದನ್ನ ಭರತ್ ಹುಣ್ಣಿಮೆ ಅಂತ ಹೇಳ್ತಾರೆ. ಇವತ್ತು ದಿವಸ ನಾವು ಸ್ನಾನಕ್ಕೆ ಹೋಗ್ತಾ ಇರೋದು ಇಲ್ಲಿ. ಕುಂಭಮೇಳದ ಜ್ಯೋತಿಷ ಮಹತ್ವದ ಬಗ್ಗೆ ಮಾತಾಡೋದಾದರೆ, ಕುಂಭಮೇಳದ ಆಧಾರವು ಪ್ರಾಚೀನ ಕಥೆಗಳು ಮತ್ತು ಖಗೋಳಶಾಸ್ತ್ರವಾಗಿದೆ. ಏಕೆಂದರೆ ಗ್ರಹಗಳ ವಿಶೇಷ ಸ್ಥಾನವು ಕುಂಭಮೇಳದ ಅವಧಿಯನ್ನು ನಿರ್ಧರಿಸುತ್ತದೆ. ಕುಂಭಮೇಳವು ದಿನಾಂಕ, ಗ್ರಹ, ತಿಂಗಳು ಇತ್ಯಾದಿಗಳ ಅತ್ಯಂತ ಪವಿತ್ರ ಸಂಯೋಜನೆ ಇರುವಂಥ ವಿಶೇಷವಾದ ಉತ್ಸವವಾಗಿದೆ. ಕುಂಭೋತ್ಸವದ ಯೋಗವನ್ನು ಸೂರ್ಯ, ಚಂದ್ರ, ಗುರು ಮತ್ತು ಶನಿಯ ಸಂಬಂಧದಿಂದ ನಿರ್ಧರಿಸಲಾಗುತ್ತದೆ. ಇದರ ಬಗ್ಗೆ ಸ್ಕಂದ ಪುರಾಣದಲ್ಲೂ ಕೂಡ ಬರೆಯಲಾಗಿದೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ, ಅಮೃತ ತುಂಬಿದ ಕುಂಭಕ್ಕೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಂಘರ್ಷ ಉಂಟಾದ ಸಮಯದಲ್ಲಿ ಚಂದ್ರನು ಅಮೃತವು ಚೆಲ್ಲದಂತೆ ರಕ್ಷಿಸುತ್ತಾನೆ. ಸೂರ್ಯನು
ಕುಂಭ ಒಡೆದಂತೆ ರಕ್ಷಿಸುತ್ತಾನೆ. ದೇವಗುರು ಬೃಹಸ್ಪತಿಯು ರಾಕ್ಷಸರನ್ನು ರಕ್ಷಿಸುತ್ತಾನೆ. ಶನಿಯು ಇಂದ್ರನ ಮಗ ಜಯಂತನನ್ನು ರಕ್ಷಿಸುತ್ತಾನೆ. ಇದಕ್ಕಾಗಿಯೇ ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಸಂಘರ್ಷದಲ್ಲಿ ಯಾವ ಸ್ಥಳಗಳಲ್ಲಿ ಅಮೃತವು ಉಕ್ಕಿ ಹರಿಯಿತೋ ಆ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಸೊ ನಮ್ಮ ಭೂಮಿಯಲ್ಲಿ 4 ಕಡೆ ಹರಿದ್ವಾರ, ಪ್ರಯಾಗರಾಜು, ಉಜ್ಜಯಿನಿ, ನಾಸಿಕು 4 ಕಡೆ ಅಮೃತದ ಹನಿಯು ಬಿದ್ದಿದೆ. ಅದಕ್ಕಾಗಿ ಈ 4 ಸ್ಥಳಗಳಲ್ಲಿ ನಾವು ಕುಂಭಮೇಳವನ್ನು ಆಚರಣೆ ಮಾಡ್ತೀವಿ. ಅಮೃತದ ಹನಿಗಳು ಯಾವ ಸಮಯದಲ್ಲಿ ಭೂಮಿಯ ಮೇಲೆ ಬಿದ್ದಿದವೋ ಆ ಸಮಯವನ್ನು ನಾವು ಈ ಗ್ರಹ ನಕ್ಷತ್ರಗಳ ಸ್ಥಿತಿಯಿಂದ ದಿನಾಂಕವನ್ನು ನಿರ್ಧರಿಸಿ ಆವಾಗ ನಾವು ಕುಂಭಮೇಳವನ್ನು ಆಚರಣೆ ಮಾಡ್ತೀವಿ. ಈ ಭರತ ಹುಣ್ಣಿಮೆ ಅಥವಾ ಈ ಮಾಘ ಹುಣ್ಣಿಮೆ ಅಂತ ಏನು ಹೇಳ್ತಾರಲ್ಲ, ಇವತ್ತಿನ ದಿವಸ ನಾವು ಈ ಕುಂಭಮೇಳದ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಈ ಕುಂಭಮೇಳಕ್ಕೆ ಸಾಕ್ಷಿಯಾಗಿ ಸ್ನಾನ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಲಕ್ಷಗಟ್ಟಲೆ ಜನ ಸೇರಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇಷ್ಟೊಂದು ಕ್ರೌಡ್ ಇದೆ. ಸೊ ಇವಾಗ ಇನ್ನು ಬೆಳಿಗ್ಗೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಇಲ್ಲಿ ಕಡಿಮೆ ಆಗಲ್ಲ. ಇವತ್ತಿನ ದಿವಸ ಮಾತ್ರ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ನಾವೆಲ್ಲರೂ ಇವತ್ತು ಪೂರ್ಣಿಮೆ ಸ್ನಾನ ಮುಗಿಸ್ಕೊಂಡು ಇಲ್ಲಿಂದ ಪ್ರಯಾಗರಾಜದಿಂದ ಕಾಶಿ, ಅಲ್ಲಿಂದ ಅಯೋಧ್ಯೆ. ಜೈ ಗಂಗಾ ಮಾತಾ. ಸಕ್ಸಸ್ಫುಲಿ ಪ್ರಯಾಗರಾಜದಲ್ಲಿ ನಾವು ಸ್ನಾನ ಮಾಡ್ಕೊಂಡು ಇವಾಗ ಇಲ್ಲಿಂದ ಕಾಶಿ ಕಡೆ ಹೋಗ್ತಾ ಇರೋದು. ನಾವು ನಿನ್ನೆ ಬಂದಿರೋದ್ರಿಂದ ನಾವು 3 ಸರಿ ನಮಗೆ ಈ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಸಿಕ್ತು. ನಿನ್ನೆ ಬೆಳಿಗ್ಗೆ ಹೊತ್ತಲ್ಲಿ, ನಿನ್ನೆ ಸಂಜೆ ಹೊತ್ತಲ್ಲಿ ಮತ್ತು ಇವಾಗ ಮತ್ತೆ ಬೆಳಿಗ್ಗೆ. ಸೊ ಇವತ್ತಿನ ಸ್ನಾನ ಇದು ಪೂರ್ಣಿಮೆ ದಿವಸ ಆಗಿರೋದ್ರಿಂದ ಇದು ತುಂಬ ಶ್ರೇಷ್ಠವಾದ ಸ್ನಾನ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಜನ ಇಲ್ಲಿ ಬಂದಿದ್ದಾರೆ. ಈ ಥರ ರೋಡ್ಗಳಿಗೆ ನೀರನ್ನು ಹಾಕ್ತಾರೆ. ಸಮುದ್ರ ಮಂಥನ್ ದ್ವಾರ. ಇವೆಲ್ಲ ಸಾಧುಗಳ ಅಖಾಡಗಳು. ನೋಡ್ಬೋದು ಇಲ್ಲಿ ಸುಮಾರು ನಾಗಾಸಾಧುಗಳ ಅಖಾಡಗಳಿದ್ದಾವೆ. ಸೊ ಇಲ್ಲಿ ನಮ್ಮ ಹುಡುಗ ಸುಮಾರು ದಿವಸಗಳಿಂದ ಇರೋದ್ರಿಂದ ಅವನಿಗೆ ಇಲ್ಲೊಬ್ಬ ಸಾಧು ಗೊತ್ತಿದ್ರು. ಸೊ ಅವ್ರು ಇವಾಗ ಆಲ್ರೆಡಿ ಹೋಗಿದ್ದಾರೆ. ಬಟ್ ಅವ್ರ ಅಖಾಡ ಇಲ್ಲೇ ಇರೋದ್ರಿಂದ ಅವನು ಸುಮಾರು ಸರಿ ಬಂದು ಹೋಗಿದ್ದಾನೆ. ಅದಕ್ಕೆ ಈ ಅಖಾಡ ಒಳಗಡೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾನೆ.
ಇಲ್ಲಿ ಪ್ರತಿಯೊಬ್ಬ ನಾಗಸಾಧುಗಳು ಅವರದೇ ಆದಂಥ ಸಿದ್ಧಿಗಳನ್ನು ಮಾಡಿರ್ತಾರೆ. ಸೊ ಪ್ರತಿಯೊಬ್ಬ ನಾಗಸಾಧುಗಳು ಒಬ್ರಿಗಿನ ಒಬ್ಬರು ಡಿಫ್ರೆಂಟ್ ಆಗಿರ್ತಾರೆ. ಒಬ್ಬರು ದೊಡ್ಡ ಗುರು ಇದ್ದರೆ ಅವ್ರ ಕೆಳಗಡೆ ಸುಮಾರಾಗಿರೋಂಥ ಸಣ್ಣ ಸಣ್ಣ ನಾಗಸಾಧುಗಳು ಇರ್ತಾರೆ. ಸೊ ಆ ಥರದ್ದು ಸುಮಾರು ನಾಗಸಾಧುಗಳು ಲಾಸ್ಟು ಅಮಾವಾಸ್ಯೆ ದಿವಸ ಏನು ಕಾಲು ತೊಳೆಯೋದಾಯ್ತಲ್ಲ, ಅಮಾವಾಸ್ಯೆ ದಿವಸನೇ ಸುಮಾರು ನಾಗಸಾಧುಗಳು ಇಲ್ಲಿಂದ ಹೋಗಿದ್ದಾರೆ. ಇವಾಗ ಮಿಕ್ಕಿರೋದೆಲ್ಲ ಸಣ್ಣ ಪುಟ್ಟ ನಾಗಸಾಧುಗಳು. ದೊಡ್ಡ ನಾಗಸಾಧುಗಳು ಇಲ್ಲಿಂದ ಆಲ್ರೆಡಿ ಅವರವರ ಜಾಗಗಳಿಗೆ ಹೋಗಿದ್ದಾರೆ. ಮತ್ತು ಅವ್ರನ್ನ ನೆಕ್ಸ್ಟ್ ನಾವು ಕುಂಭಮೇಳದಲ್ಲೇ ನೋಡೋದು, ನೆಕ್ಸ್ಟ್ ಕುಂಭಮೇಳದಲ್ಲೇ. ರುದ್ರಾಕ್ಷಿ ಹಣ್ಣನ್ನು, ಆ ರುದ್ರಾಕ್ಷಿ ಹಣ್ಣಿಂದ ಅವ್ರು ಆ ಥರ ತೆಗಿತಾರೆ. ಒಂದು ಹಣ್ಣು ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದು ತಗೊಂಡ್ಬಿಟ್ಟು ಈ ಥರ ಕ್ಲೀನ್ ಮಾಡಿ ಕೊಡ್ತಾರೆ. ಆ ರುದ್ರಾಕ್ಷಿ ನಿಮ್ಗೆ ಯಾವ್ದು ಬರುತ್ತೆ ಅದೇ. ಸೊ ಈ ರುದ್ರಾಕ್ಷಿ ಹಣ್ಣುಗಳು मारपीट का, लाठी डंडे का, कुश्ती कबड्डी का, कैसा भी कर रहे पुरानी से पुरानी दर्द। ನಾವು ಜ್ಯೂಸಿ ಸ್ಟಾಪ್ ಕಡೆ ಹೋಗ್ತಾ ಇರೋದು ಇವಾಗ. ಈಗ ನೋಡ್ಬೋದು ಎಷ್ಟೊಂದು ಯಾತ್ರಿಗಳು ಇಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಇವತ್ತಿನ ದರ್ಶನ ಮುಗಿಸ್ಕೊಂಡು. ಹಾಗೆ ಎಷ್ಟೊಂದು ಯಾತ್ರಿಗಳು ಬರ್ತಾನೂ ಇದ್ದಾರೆ. ಈ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇರೋದು ಇವಾಗ. ಬಟ್ ಇಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಿಂದ ಹೋಗ್ತಾ ಇರೋದು. ಜೂಸಿ ರೈಲ್ವೆ ಸ್ಟೇಷನ್, JHUSI. ಲೈಕ್ ಆದರೆ ನಾವು ಟ್ರೈನಿಗೆ ಹೋಗ್ತಿಲ್ಲ, ನಾವು ಇಲ್ಲಿಂದ ಹೋಗ್ತಾ ಇರೋದು ಬಸ್ಸಿಗೆ. ಮುಂದೆ ಬಸ್ ಇದ್ದಾವೆ. ಸೊ ಇದರಲ್ಲಿ ನಾವು ವಾರಣಾಸಿ ಕಡೆ ಬಸ್ ಯಾವುದನ್ನು ನೋಡ್ಕೊಂಡು ವಾರಣಾಸಿ ಬಸ್ ಹತ್ಕೋಬೇಕು.